ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ಸ್ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಮೊದಲಿಗೆ ಇಲ್ಲಿ ಸೀಕ್ವೆನ್ಸ್ ಬಗ್ಗೆ. ಸೀಕ್ವೆನ್ಸ್ ಅಂದ್ರೆ ಅ ಫೈನೈಟ್ ಸೀಕ್ವೆನ್ಸ್ ಸ್ಟಾಪ್ಸ್ ದ್ಯಾಟ್ ದ ಎಂಡ್ ಆಫ್ ಅ ಲಿಸ್ಟ್ ಆಫ್ ನಂಬರ್ಸ್ ಲೈಕ್ A1, A2, A3, A4, A5, A6 ಅಪ್ ಟು AN. ಫೈನೈಟ್ ಸೀಕ್ವೆನ್ಸ್ ಅಂದ್ರೆ ಇದಕ್ಕೆ ಒಂದು ಎಂಡ್ ಇರ್ತದೆ. ಅದಕ್ಕೆ ನಾವು ಫೈನೈಟ್ ಸೀಕ್ವೆನ್ಸ್ ಅಂತ ಕರಿಬೋದು. ಅದೇ ರೀತಿ ಇನ್ಫೈನೈಟ್ ಸೀಕ್ವೆನ್ಸ್ ಅಂದ್ರೆ ಅದಕ್ಕೆ ಎಂಡ್ ಇರೋದಿಲ್ಲ. ಇಲ್ಲಿ A1, A2, A3 ಈ ಥರ ಬಂದು ಇಲ್ಲಿ AN ಆದ ನಂತರ ಮತ್ತು ಡ್ಯಾಶ್ ಇತ್ತಂದ್ರೆ ಇದೊಂದು ಇನ್ಫೈನೈಟ್ ಸೀಕ್ವೆನ್ಸ್. ಸೀಕ್ವೆನ್ಸ ಒಂದು ಆರ್ಡರ್ದಾಗಿರ್ಬೇಕು. ಯಾವ ರೀತಿ ಅಂದರೆ ಇಲ್ಲಿ 1, 2, 3, 4. ಇದು ಒಂದು ಆರ್ಡರ್. ಯಾವ ರೀತಿ ಅಂದರೆ ಇಲ್ಲಿ ಕಾಮನ್ ಡಿಫ್ರೆನ್ಸ ಸೇಮ್ ಅದ. ಅದೇ ರೀತಿ 2, 4, 6, 8 ಅಪ್ ಟು ಡ್ಯಾಶ್ ಕೊಡ್ಬೋದು. ಇದು ಒಂದು ಆರ್ಡರ್ದಾಗದ. ಅಥವಾ 1, 3, 5, 7 ಈ ರೀತಿಯೂ ಕೂಡ ನಾವು ಬರಿಬೋದು. ಇದು ಒಂದು ಆರ್ಡರ್ದಾಗದ. ನೆಕ್ಸ್ಟ್ ಇದೇ ಥರನಾಗ ಏನೈತಿ ಸೀಕ್ವೆನ್ಸ ಬರ್ತಾವೆ. ಇದರಲ್ಲಿ ನಾವು 8, 4, 2 ಈ ರೀತಿಯೂ ಕೂಡ ನಾವು ಬರಿಬೋದು. ನೆಕ್ಸ್ಟ್ ಸಿರೀಸ್ ಅಂದ್ರೆ ಇನ್ ಅ ಫೈನೈಟ್ ಸಿರೀಸ್ ಅ ಫೈನೈಟ್ ನಂಬರ್ ಆಫ್ ಟರ್ಮ್ಸ್ ಆರ್ ರಿಟರ್ನ್ ಲೈಕ್ A1 ಪ್ಲಸ್ A2 ಪ್ಲಸ್ A3 ಪ್ಲಸ್ A4 ಪ್ಲಸ್ A5 ಅಪ್ ಟು AN. ಇನ್ಫೈನೈಟ್ ಸೀರೀಸ್ ಒಳಗೆ A1 ಪ್ಲಸ್ A2 ಪ್ಲಸ್ A3 ಪ್ಲಸ್ A4 ಪ್ಲಸ್ ಅಪ್ ಟು AN. ಮತ್ತು ಮುಂದೆ ಏನೈತಿ ಕಂಟಿನ್ಯೂ ಪ್ಲಸ್ ಆಗಿ AN ಪ್ಲಸ್ 1, AN ಪ್ಲಸ್ 2 ಈ ರೀತಿ ಏನಾಗುತ್ತೆ ಕಂಟಿನ್ಯೂ ಆಗುತ್ತೆ ಇದು ಸೀರೀಸ್ ಒಳಗೆ. ನೆಕ್ಸ್ಟ್ ಇಲ್ಲಿ ಈ ಸೀಕ್ವೆನ್ಸ್ ಒಳಗೆ 3 ಪಾರ್ಟ್ ಬರ್ತಾವೆ. ಒಂದು ಅರ್ಥಮೆಟಿಕ, ಇನ್ನೊಂದು ಜಿಯೋಮೆಟ್ರಿಕ, ಇನ್ನೊಂದು ಹಾರ್ಮೋನಿಕ. ಇಲ್ಲಿ ಮೊದಲಿಗೆ ಅರ್ಥಮೆಟಿಕ್ ಸೀಕ್ವೆನ್ಸ್ ಅಂದರೆ ಇಲ್ಲಿ ನೋಡ್ಬೋದು. A sequence in which every term is obtained by adding or subtraction a definite number to the preceding the number is an arithmetic sequence ಅಥವಾ ಪ್ರೋಗ್ರೆಷನ್ ಅಂತಲೂ ಕೂಡ ನಾವು ಕರಿಬೋದು. AP ಅಂತ ಡಿನೋಟ್ ಮಾಡ್ಬೋದು. ಇಲ್ಲಿ ಸೀಕ್ವೆನ್ಸ್ ಯಾವ ರೀತಿ ಇರ್ತದೆ ಅಂದ್ರೆ ಅದು ಒಂದರಿಂದ ಒಂದಕ್ಕೆ ಪ್ಲಸ್ ಆಗಿರ್ತದೆ ಅಥವಾ ಮೈನಸ್ ಆಗಿರ್ತದೆ. ಅಂಥ ಸೀಕ್ವೆನ್ಸ್ಗಳಿಗೆ ಏನಂತಾರೋ ಅರ್ಥಮೆಟಿಕ ಸೀಕ್ವೆನ್ಸ್ ಅಂತ ಕರೀತಾರೋ. ಇಲ್ಲಿ 1, 2, 3, 4, 5. ಇಲ್ಲಿ ಏನಾಗಿದೆ ಒಂದರಿಂದ ಒಂದಕ್ಕೆ ಏನೈತಿ ಕಾಮನ್ ಡಿಫ್ರೆನ್ಸ 1 ಪ್ಲಸ್ ಹಾಕೋತ ಬಂದದ. ಇದೊಂದು ಏನೈತಿ ಅರ್ಥಮೆಟಿಕ್ ಸೀಕ್ವೆನ್ಸ ಆಗ್ತದೆ. ಅದೇ ರೀತಿ ಮೈನಸ್ ಒಳಗೆ ನೋಡಿದಾರೆ 9, 7, 5, 3, 1 ಈ ರೀತಿ ಕೂಡ ಏನೈತಿ. ಇದು ಕೂಡ ಏನೈತಿ ಕಾಮನ್ ಡಿಫ್ರೆನ್ಸ -2 ಅದ ಇಲ್ಲಿ. ಈ ರೀತಿ ಕೂಡ ಅರ್ಥಮೆಟಿಕ್ ಸೀಕ್ವೆನ್ಸನ್ನು ರಿಪ್ರೆಸೆಂಟ ಮಾಡ್ಬೋದು. ನೆಕ್ಸ್ಟ್ ಜಿಯೋಮೆಟ್ರಿಕ್ ಸೀಕ್ವೆನ್ಸ ಅಥವಾ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಅಂತಲೂ ಕರಿಬೋದು. ಅ ಸೀಕ್ವೆನ್ಸ್ ಇನ್ ವಿಚ್ ಎವ್ರಿ ಟರ್ಮ್ ಈಸ್ ಆಬ್ಟೈನ್ಡ್ by multiplying or dividing a definite number with the preceding the number is known as a geometric sequence. ಇಲ್ಲಿ ಒಂದು ಸಂಖ್ಯೆಯಿಂದ ಒಂದು ಸಂಖ್ಯೆಗೆ ಮಲ್ಟಿಪ್ಲೈಯರೇ ಆಗಿರಬೇಕು ಅಥವಾ ಡಿವೈಡರೇ ಆಗಿರಬೇಕು. ಇಲ್ಲಿ ಒಂದು ಸಂಖ್ಯೆಯಿಂದ ಒಂದು ಸಂಖ್ಯೆಗೆ ಅಂದರೆ 2, 4, 8, 16, 32. ಇಲ್ಲಿ ಕಾಮನ್ ರೇಷಿಯೋ ಎಷ್ಟದ ನಮ್ಗೆ 2. 2 2 4, 4 2 8,
8 ಆಡಲಿ 16, 16 ಆಡಲಿ 32, 32 ಆಡಲಿ 64. ಈ ರೀತಿ ಏನೈತಿ ಜಿಯೋಮೆಟ್ರಿಕ್ ಸೀಕ್ವೆನ್ಸ್ ಒಳಗೆ ಬರಿಬೋದು. ಅಥವಾ ಇನ್ನೊಂದು ಡಿವೈಡಿಂಗ್ ಫ್ಯಾಕ್ಟರ್ ನೋಡೋದಾರ 8, 4, 2 ಇಲ್ಲಿ 16. ಸೊ ಇಲ್ಲಿಂದ ಇಲ್ಲಿ ಡಿವೈಡೆಡ್ ಬೈ 2 ಆಗ್ಯದ. ಸೊ ಇಲ್ಲಿಂದ ಇಲ್ಲಿಗೆ ಡಿವೈಡೆಡ್ ಬೈ 2 ಆಗಿದೆ. ಇಲ್ಲಿಂದ ಇಲ್ಲಿ ಡಿವೈಡೆಡ್ ಬೈ 2 ಆಗಿದೆ. ಇಲ್ಲಿಂದ ಇಲ್ಲಿಗೆ ಮತ್ತು 2 -4 ಇರ್ತದೆ, ಕಡೆ ಮೈನಸ್ದಾಗ ಬರ್ತದೆ. ನೆಕ್ಸ್ಟ್ ಇದೇ ರೀತಿ ಏನೈತದ ಜಿಯೋಮೆಟ್ರಿಕ್ ಸೀಕ್ವೆನ್ಸ್ ಒಳಗೆ ನೋಡ್ಬೋದು. ಸೊ ನಿಮ್ಗೆ ಎಕ್ಸಾಂಪಲ್ಗಿಂತ ಪ್ರಾಬ್ಲಮ್ಸ್ ಬಿಡಿಸುವಾಗ ಗೊತ್ತಾಗ್ತದೆ ಜಾಸ್ತಿ. ಸೊ ಇಲ್ಲಿ ಹಾರ್ಮೋನಿಕ್ ಸೀಕ್ವೆನ್ಸ್ ಅಂದ್ರೆ if a reciprocal of all the elements of the sequence from the arithmetic sequence. ಸೊ ಹಾರ್ಮೋನಿಕ್ ಸೀಕ್ವೆನ್ಸ್ ಅಂದ್ರೆ ಅರ್ಥಮೆಟಿಕ್ ಸೀಕ್ವೆನ್ಸ್ದ ರೆಸಿಪ್ರೋಕಲ್ ಆಗಿರ್ತದೆ. ಅಂದ್ರೆ 1 ಅರ್ಥಮೆಟಿಕ್ ಪ್ರೋಗ್ರೆಷನ್. ಸೊ 1 ಅರ್ಥಮೆಟಿಕ್ ಪ್ರೋಗ್ರೆಷನ್ ಇತ್ತಂದ್ರೆ ಅದನ್ನು ನಾವು ಹಾರ್ಮೋನಿಕ್ ಪ್ರೋಗ್ರೆಷನ್ ಅಥವಾ ಹಾರ್ಮೋನಿಕ್ ಸೀಕ್ವೆನ್ಸ್ ಅಂತ ಕರಿಬೋದು. ಇಲ್ಲಿ ನೆಕ್ಸ್ಟ್ ಸಮ್ ಆಫ್ ಅರ್ಥಮೆಟಿಕ್ ಸೀಕ್ವೆನ್ಸ್ ಫಾರ್ಮುಲಾ. ಸೊ ಈ ಫಾರ್ಮುಲಾಗಳ ಮ್ಯಾಗ ನಾವು ಏನೈತಿ ಅರ್ಥಮೆಟಿಕ್ ಸೀಕ್ವೆನ್ಸ್ದ ಪ್ರಾಬ್ಲಮ್ಗಳನ್ನು ಬಿಡಿಸ್ಬೋದು. ಸೊ ಇವು ಫಾರ್ಮುಲಾಗಳ ನಿಮ್ಗೆ ಗೊತ್ತಿರಬೇಕು. ಸೊ ಇಲ್ಲಿ Sn = n/2 ಬ್ರಾಕೆಟ್ 2a + n - 1 × d. ಸೊ ಇಲ್ಲಿ Sn ಅಂದ್ರೆ ಸಮ್ ಆಫ್ ದ ಅರ್ಥಮೆಟಿಕ್ ಸೀಕ್ವೆನ್ಸ್. A1 ಅಂದ್ರೆ ಫಸ್ಟ್ ಟರ್ಮ್. ಸೊ ಸೀಕ್ವೆನ್ಸ್ ಒಳಗೆ A1, A2, A3 ಈ ರೀತಿ ಇರ್ತದಲ್ಲ. ಸೊ ಇಲ್ಲಿ A1 ಅಂದರೆ ಫಸ್ಟ್ ಟರ್ಮ್ ಆಗ್ತದೆ. ಸೊ ಡಿ ಅನ್ನೋದು ಇಲ್ಲಿ ಕಾಮನ್ ಡಿಫ್ರೆನ್ಸ್ ಬಿಟ್ವೀನ್ ಟರ್ಮ್ಸ್. ಸೊ ಇಲ್ಲಿ A1 ಮತ್ತು A2 ನಡುವಿನ ಡಿಫ್ರೆನ್ಸ್ ಏನಾಗಿರ್ತದೆ ಅದು ಡಿ ಆಗಿರ್ತದೆ. ನೆಕ್ಸ್ಟ್ n = ಟೋಟಲ್ ನಂಬರ್ ಆಫ್ ಟರ್ಮ್ಸ್ ಇನ್ ಸೀಕ್ವೆನ್ಸ್. ಸೊ ಇಲ್ಲಿ ಈ ಸೀಕ್ವೆನ್ಸ್ ಒಳಗಿನ ಟೋಟಲ್ ನಂಬರ್ಗಳು ಎಷ್ಟದ ಅನ್ನೋದು n ಆಗಿರ್ತದೆ. ಸೊ ಇಲ್ಲಿ an ಅನ್ನೋದು ಲಾಸ್ಟ್ ಟರ್ಮ್ ಆಗಿರ್ತದೆ. ಸೊ an ಅನ್ನೋದು ಕೊನೆಯ ಟರ್ಮ್ ಆಗಿರ್ತದೆ. ಸೊ ಈ ಫಾರ್ಮುಲಾಗಳ ಯಾವ ರೀತಿ ಬಂದು ಅನ್ನೋದು ಇಲ್ಲಿ ಡೆರಿವೇಷನ್ ಅದ. ಸೊ ಇಲ್ಲಿ ನೋಡ್ಕೋಬೋದು ನೀವು. ಸ್ಟೆಪ್ 1 ಒಳಗೆ ದ nth ಟರ್ಮ್ ಆಫ್ ಅರ್ಥಮೆಟಿಕ್ ಸೀಕ್ವೆನ್ಸ್. ಸೊ nth ಟರ್ಮ್ an = A1 + n - 1 × d, ವೇರ್ ಫಸ್ಟ್ ಟರ್ಮ್ A1, ಸೆಕೆಂಡ್ ಟರ್ಮ್ A1 + d, ಥರ್ಡ್ ಟರ್ಮ್ A1 + 2d, ಎಕ್ಸೆಟ್ರಾ. ದಿಸ್ ಗಿವ್ಸ್ ಅ ಸಮ್ ಆಫ್ ಸೀರೀಸ್ ಫಾರ್ಮುಲಾ. ಸೊ ಇಲ್ಲಿ A1 ಅಂದ್ರೆ A ಆಗಿರ್ತದೆ, A2 ಅಂದ್ರೆ A + d ಆಗಿರ್ತದೆ, A3 ಅಂದ್ರೆ A + 2d ಆಗಿರ್ತದೆ, A4 ಅಂದ್ರೆ A + 3d ಆಗಿರ್ತದೆ. ಅದೇ ರೀತಿ an ಅಂದಾಗ A + n - 1 × d. ಸೊ ಇಲ್ಲಿ d ಅನ್ನೋದು ಕಾಮನ್ ಡಿಫ್ರೆನ್ಸ್ ಆಗಿರ್ತದೆ. ಸೊ ಕಾಮನ್ ಡಿಫ್ರೆನ್ಸ್ ಅಂದರೆ ಇಲ್ಲಿ 4ನೇ ಟರ್ಮ್ ಕಂಡು ಹಿಡ್ಬೇಕಾದ್ರೆ ಇಲ್ಲಿ 3ನೇ ಟರ್ಮ್ನಿಂದ ಕಾಮನ್ ಡಿಫ್ರೆನ್ಸ್ಗೆ ಇಂಟು ಮಾಡಿದರೆ ನಮ್ಗೆ 4ನೇ ಟರ್ಮ ಸಿಗ್ತದೆ. ಅದಕ್ಕೆ 1ನೇ ಟರ್ಮನ್ನು ಕೂಡಿಸ್ಬೇಕು. ಸೊ ಅದೇ ರೀತಿಯಲ್ಲಿ an = A + ಬ್ರಾಕೆಟ್ n - 1 × d ಅಂತ ಇಲ್ಲಿ ನಮ್ಗೆ ಸಿಗ್ತದೆ. ಸೊ ಅವುಗಳ ಸಮ್ ಅಂದ್ರೆ Sn ಏನಾಗಿರ್ತದೆ ಅಂದ್ರೆ A1 + A1 + d, A1 + 2d ಅಪ್ ಟು A1 + n - 1 × d ಅಂತ ಇಲ್ಲಿ ಸ್ಟೆಪ್ 1 ಒಳಗೆ ನಮ್ಗೆ ಸಿಗ್ತದೆ. ನೆಕ್ಸ್ಟ್ ಸ್ಟೆಪ್ 2 ಏನದ, ಇಲ್ಲಿ ನಮ್ಗೆ ಈ Sn ಅನ್ನು ಯಾವ ರೀತಿ ಬರಿಬೋದು ಅಂದ್ರೆ ಇನ್ನೊಂದು ಟೈಪ್ ಒಳಗೆ ಇಲ್ಲಿ an + an - d, an - 2d
ಅಪ್ ಟು ಎನ್ ಮೈನಸ್ 1 ಇಂಟು ಡಿ. ಸೊ ನಾವು ಇಲ್ಲಿ A1 ತೊಂದಿದ್ದೀವಿ ಇಲ್ಲಿ ಮೇಲ್ಗಡೆ. ಸೊ ಇಲ್ಲಿ AN ತೊಂದಾರು. ಸೊ ಸಂಖ್ಯೆ ನಾವು ಯಾವ್ದು ಬೇಕಾದನ್ನು ತಗೋಬೋದು. ಹಾಗಾಗಿ ಇಲ್ಲಿ ಏನಾಗುತ್ತೆ, ಎಂಟ್ ಟರ್ಮ್ ಮತ್ತು ಸಕ್ಸೆಸಿವ್ ಸಬ್ಸ್ಟ್ರಾಕ್ಟ್ ದ ಕಾಮನ್ ಡಿಫ್ರೆನ್ಸ್. ಸೊ ಎಂಟ್ ಟರ್ಮ್ ಒಳಗೆ ಈ ಕಾಮನ್ ಡಿಫ್ರೆನ್ಸನ್ನು ಕಳೀತಾ ಹೋಗಿದ್ದಾರು. ಸೊ ನೆಕ್ಸ್ಟ್ ಇಲ್ಲಿ ಸ್ಟೆಪ್ 3 ಒಳಗೆ ಏನು ಮಾಡಿದರು, ಆ್ಯಡ್ ಅಬೋವ್ ದ 2 ಇಕ್ವೇಷನ್ ಟುಗೆದರ್. ಸೊ ಮೇಲಿನ 2 ಇಕ್ವೇಷನ್ಗಳನ್ನ ಆ್ಯಡ್ ಮಾಡಿದಾಗ ನಮಗೇನು ಸಿಗ್ತದೆ ಇಲ್ಲಿ 2SN ಅಂದ್ರೆ ಈ ಕಡೆ ನೋಡ್ಬೋದು. ಸೊ ಆ್ಯಡಿಂಗ್ ಮಾಡುವಾಗ ಲೆಫ್ಟ್ ಸೈಡ್ದು ಆ್ಯಡ್ ಮಾಡಬೇಕು, ಈ ಕಡೆ ರೈಟ್ ಸೈಡ್ದು ಆ್ಯಡನ್ನು ಮಾಡಬೇಕು. ಇಲ್ಲಿ SN ಕೂಡಿ 2SN ಆಗುತ್ತೆ. ಇಲ್ಲಿ N ಇಂಟು A1 ಪ್ಲಸ್ AN ಆಗುತ್ತೆ. ಸೊ ಉಳಿದಿದ್ದೆಲ್ಲ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಸೊ ಈ 2 ಇದ್ದಿದ್ದ ಈ ಕಡೆ ಬಂದಾಗ ಏನಾಗುತ್ತೆ, ಭಾಗಾಕಾರ ಆಗುತ್ತೆ. ಸೊ ಇಲ್ಲಿ ನಾವು SN = N/2 A1 ಪ್ಲಸ್ AN ಅಂತ ಇಲ್ಲಿ ನಮ್ಗೆ ಫಾರ್ಮುಲಾ ಸಿಗ್ತದೆ. ಸೊ ಈ A1 ಪ್ಲಸ್ AN ಅನ್ನು ಇನ್ನೊಂದು ರೀತಿಯೊಳಗೆ ನಾವು ಇಲ್ಲಿ ತೋರಿಸ್ಬೋದು. ಇಲ್ಲಿ AN ಅಂದ್ರೆ ನಮಗೆ ಗೊತ್ತದ A1 ಪ್ಲಸ್ N-1 ಇಂಟು ಡಿ. ಸೊ ಈ A1 ಅನ್ನು ಈ AN ಜಾಗದಾಗ ಇಲ್ಲಿ ಹಾಕಿದಾಗ ನಮಗೇನು ಸಿಗ್ತದೆ, ಇಲ್ಲಿ N/2 2A ಪ್ಲಸ್ N-1 ಇಂಟು ಡಿ ಅನ್ನೋದಿಲ್ಲಿ ನಮ್ಗೆ ಸಿಗ್ತದೆ. ಸೊ ಇಲ್ಲಿ ನೋಡ್ಬೋದು ಇದು AN. ಸೊ AN ಅನ್ನು ಇಲ್ಲಿ ಮೇಲ್ಗಡೆ ಸಿಕ್ಕಿರುವ ಫಾರ್ಮುಲಾದಾಗ ಅವರು ಹಾಕಿದರು. ಸೊ ಈ ಫಾರ್ಮುಲಾದಾಗ ಹಾಕಿದಾಗ ನಮಗೇನಾಗಿತ್ತು, ಅದು ಇನ್ನೊಂದು ಫಾರ್ಮುಲಾ ಸಿಕ್ಕ್ಯದ. ಸೊ ಇದು ಡೆರಿವೇಷನ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಫಾರ್ಮುಲಾ ಆಗಿರ್ತದೆ. ಸೊ ಇಲ್ಲಿ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋದಾದ್ರೆ, ಫೈಂಡ್ ದ ಸಮ್ ಆಫ್ ಅರ್ಥಮೆಟಿಕ್ ಸೀಕ್ವೆನ್ಸ್ -2 -1 2 5 ಅಪ್ ಟು 10 ಟರ್ಮ್ಸ್. ಸೊ 10ನೇ ಟರ್ಮ್ವರೆಗೂ ನಾವು ಸಮ್ಮನ್ನು ಕಂಡುಹಿಡಬೇಕು. ಯಾವ ಥರದ ಅರ್ಥಮೆಟಿಕ್ ಸೀಕ್ವೆನ್ಸ್ ಅದ. ಸೊ ಇಲ್ಲಿ ನಮ್ಗೆ A1 ಅಂದ್ರೆ ಫಸ್ಟ್ ಟರ್ಮ್ ಎಷ್ಟದ, -4 ಅದ. ನಾವು 10 ಟರ್ಮನ್ನು ಕಂಡುಹಿಡಬೇಕು. ಸೊ ನಂಬರ್ ಆಫ್ ಟರ್ಮ್ಸ್ N = 10 ಆಗಿರ್ತದೆ. ಸೊ ಕಾಮನ್ ಡಿಫ್ರೆನ್ಸ್ ಇಲ್ಲಿ ನೋಡೋದಾದ್ರೆ, ಸೊ ಕಾಮನ್ ಡಿಫ್ರೆನ್ಸ್ ಯಾವ ರೀತಿ ಮಾಡೋದಂದ್ರೆ, ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್. ಸೊ ಸೆಕೆಂಡ್ ಟರ್ಮ್ ಎಷ್ಟದ, ಇಲ್ಲಿ -1 ಅದ. ನೆಕ್ಸ್ಟ್ ಮೈನಸ್, ಸೊ ಇಲ್ಲಿ -4 ಅದ. ಸೊ ಇಲ್ಲಿ -4 ಹಾಕಿದಾಗ ಏನಾಗುತ್ತೆ, -1. ಇಲ್ಲಿ ಮೈನಸ್ ಇದು ಪ್ಲಸ್ ಆಗುತ್ತೆ, ಇಲ್ಲಿ 4 ಆಗುತ್ತೆ. ಸೊ 4ರಲ್ಲಿ 1 ಹೋದ್ರೆ 3 ಸಿಗ್ತದೆ. ಸೊ ಕಾಮನ್ ಡಿಫ್ರೆನ್ಸ್ D = ಏನೈತಿ, 3 ಆಗ್ತದೆ. ಸೊ D = ನಮಗೆ 3 ಸಿಗ್ತದೆ. ಸೊ SN = N/2 2A ಪ್ಲಸ್ N-1 ಇಂಟು ಡಿ ಫಾರ್ಮುಲಾ. ಸೊ N ಜಾಗದಾಗ 10 ಹಾಕಿರಿ, A ಜಾಗದಾಗ -4 ಹಾಕಿರಿ, N ಜಾಗದಾಗ 10, ಇಲ್ಲಿ D ಜಾಗದಾಗ 3, ಇಲ್ಲಿ ನಮಗೆ D ಅನ್ನೋದು ಸಿಕ್ಕ್ಯದ. ನೆಕ್ಸ್ಟ್ 10/2 ಅಂದರೆ 5 ಆಗುತ್ತೆ. ಇಲ್ಲಿ 2 × -4 -8 ಆಗುತ್ತೆ. ಇಲ್ಲಿ 10 - 1 = 9, 9 × 3 = 27 ಆಗುತ್ತೆ. ಸೊ 27ದಲ್ಲಿ -8 ತೆಗೆದ್ರೆ ನಮಗೆ 19 ಸಿಗ್ತದೆ. ಸೊ 19 × 5 ಏನಾಗುತ್ತೆ, 95 ಆಗುತ್ತೆ. ಆನ್ಸರ ನಮಗೆ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ 2. ಸೊ ಫೈಂಡ್ ದ ಸಮ್ ಆಫ್ 7 ಟರ್ಮ್ಸ್ ಆಫ್ ಆನ್ arithmetic sequence whose first and last term 10 and 40 respectively ಅಂದರು. ಸೊ ಫಸ್ಟ್ ಟರ್ಮ ಮತ್ತು ಲಾಸ್ಟ್ ಟರ್ಮ ಕೊಟ್ಟಾಗ ಅದಕ್ಕೊಂದು ಫಾರ್ಮುಲಾ ಏನೈತಿ, SN = N/2 ಇಂಟು A1 ಪ್ಲಸ್ AN. ಕೊನೆಯ ಟರ್ಮ್ ಮತ್ತು ಫಸ್ಟ್ ಟರ್ಮನ್ನು ಕೂಡಿಸಿ ಬಿಡೋದು. ಸೊ ಅವಾಗ ಇಲ್ಲಿ ನಮಗೆ ಆನ್ಸರ್ ಸಿಗ್ತದೆ. ಸೊ ಇಲ್ಲಿ A1 ಅಂದರೆ ಎಷ್ಟದ, 10 ಅದ. A7 ಅಂದರೆ ಇಲ್ಲಿ 7 ಟರ್ಮ್ದ ಅನ್ನೋದು ಇಲ್ಲಿ ಕೊಟ್ಟಿದ್ದಾರೆ. ಸೊ A7 = 40 ಆಗಿರ್ತದೆ. ಸೊ ಇಲ್ಲಿ ಫಾರ್ಮುಲಾದ
ಫಾರ್ಮುಲಾದಾಗ ಹಾಕಿದಾಗ 7/2 A1 ಅಂದರೆ 10 AN ಅಂದರೆ 40. ಸೊ ಇಲ್ಲಿ 10 + 40 50 ಆಗುತ್ತೆ. 7 × 50 / 2. 2 1s 2 25 ಆಗುತ್ತೆ 25. ಸೊ ಇಲ್ಲಿ 7 × 25 = 8 ಆಗುತ್ತೆ 175 ಆಗ್ತದೆ. ಸೊ ಸಮ್ ಆಫ್ 7 ಟರ್ಮ್ಸ್ ಇನ್ ಅ ಗಿವನ್ ಅರ್ಥಮೆಟಿಕ್ ಸೀಕ್ವೆನ್ಸ್ ಇಸ್ 175 ಅನ್ನೋದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಯೂಸಿಂಗ್ ದ ಸಮ್ ಅರ್ಥಮೆಟಿಕ್ ಸೀಕ್ವೆನ್ಸ್ ಫಾರ್ಮುಲಾ ಕ್ಯಾಲ್ಕುಲೇಟ್ ದ ಸಮ್ ಆಫ್ ದ ಫಸ್ಟ್ 20 ಟರ್ಮ್ಸ್ ಆಫ್ ಅ ಸೀಕ್ವೆನ್ಸ್ 1 pi 9 13. ಸೊ ಇಲ್ಲಿ ಸಮ್ಮನ್ನು ಕಂಡುಹಿಡಬೇಕು ಅರ್ಥಮೆಟಿಕ್ ಸೀಕ್ವೆನ್ಸ್ದ. ಸೊ ಇಲ್ಲಿ ಟೋಟಲ್ ಆಗಿ ಮೊದಲ 20 ನಂಬರ್ಗಳ ಕಂಡುಹಿಡಬೇಕು. ಇಲ್ಲಿ A1 ಎಷ್ಟಾಗುತ್ತೆ ಅಂದ್ರೆ ಫಸ್ಟ್ ಟರ್ಮ್ ಏನದ 1 ಅದ. ಸೊ ಕಾಮನ್ ಡಿಫ್ರೆನ್ಸ್ ಅಂದಾಗ ಕಾಮನ್ ಡಿಫ್ರೆನ್ಸ ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್ ಆಗಿರ್ತದೆ. ಸೊ ಇಲ್ಲಿ ಕಾಮನ್ ಡಿಫ್ರೆನ್ಸ 5 - 1 ಆಗ್ತದೆ. ಕಾಮನ್ ಡಿಫ್ರೆನ್ಸ್ ನಮ್ಗೆ 4 ಸಿಗ್ತದೆ. ಸೊ ಇಲ್ಲಿ A1 = 1, ಕಾಮನ್ ಡಿಫ್ರೆನ್ಸ್ D = 4. 20 ಟರ್ಮ್ಗಳು ಕಂಡು ಹಿಡಬೇಕು. ನಂಬರ್ ಆಫ್ ಟರ್ಮ್ಸ N = 20. ಸೊ ಈ ವ್ಯಾಲ್ಯೂಗಳನ್ನ ಫಾರ್ಮುಲಾದಾಗ ಹಾಕಿದಾಗ ನಮಗೆ N/2 ಅಂದ್ರೆ ಸೊ 20/2 ಇಲ್ಲಿ 2. ನೆಕ್ಸ್ಟ್ A1 ಅಂದರೆ 1 ಅದ, N = 20 ಅದ, -1 D = 4 ಅದ. ಸೊ ಇಲ್ಲಿ 20/2 10 ಆಗುತ್ತೆ. 2 × 1 = 2. ಸೊ ಇಲ್ಲಿ 20 - 1 = 19. 19 × 4 = 76 ಆಗುತ್ತೆ. ಸೊ 76 + 2 78 ಆಗುತ್ತೆ. ಸೊ 78 × 10 780 ಆಗುತ್ತೆ. ಸೊ ಸಮ್ ಆಫ್ ಅರ್ಥಮೆಟಿಕ್ ಸೀಕ್ವೆನ್ಸ್ 1 pi 9 13 ಅಪ್ ಟು 20 ಟರ್ಮ್ ಎಷ್ಟಾಗುತ್ತೆ 780 ಆನ್ಸರ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಏನು, ವಾಟ್ ಈಸ್ ದ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಅಂತ ಇಲ್ಲಿ ನೋಡ್ಬೋದು. If in a sequence of a terms is succeeding in a term generated by the multiplying each preceding a term with a constant value, then a sequence is called a geometric progression. So whereas constant's value of is called a common ratio. For example 2, 4, 8, 16, 32, 64 is in a GP. GP means geometric progression where the common ratio is 2. ಸೊ ಇಲ್ಲಿ ಎಕ್ಸಾಂಪಲನ್ನು ನೋಡ್ಬೋದು. 4/2 = 8/4, 16/8, 32/16. ಅದೇ ರೀತಿ 64/32 ಈ ರೀತಿ ಕಂಟಿನ್ಯೂ ಮಾಡ್ಬೋದು. ಸೊ ಈ ಎಲ್ಲದರಲ್ಲಿ ಏನೈತಿ ಕಾಮನ್ ರೇಷಿಯೋ ಎಷ್ಟು ಬರ್ತದೆ, ಸೊ ಇಲ್ಲಿ 2 ಬರ್ತದೆ. ಅದೇ ರೀತಿ ಕೂಡ ಇಲ್ಲಿ ಕಾಮನ್ ರೇಷಿಯೋ 1/2 ಬರ್ತದೆ. ಸೊ ಈ ಜಿಯೋಮೆಟ್ರಿಕ್ ಪ್ರೋಗ್ರೆಷನ ಈ ಥರದ ಯಾವ ಫಾರ್ಮ್ದಾಗ ಇರ್ತದೆ ಅಂದರೆ ಇದು. ಸೊ ಇಲ್ಲಿ A1, A2, A3, AN ಅಪ್ ಟು ಸೊ ಕೊನೆಯಲ್ಲಿ AN A1 A2 A1 ಈ ಥರದ ಏನೈತಿ ರೇಷಿಯೋ R = ಈ ರೀತಿ ಕಂಡು ಹಿಡಿಬೋದು. ಈ ಥರ ಜನರಲ್ ಫಾರ್ಮ್. ಸೊ ಜನರಲ್ ಫಾರ್ಮ್ ಯಾವ ರೀತಿ ಇರ್ತದೆ ಅಂದರೆ AR ಸ್ಕ್ವೇರ ಅಪ್ ಟು AR⁻n-1 ಇದು ಈ ಜಿಯೋಮೆಟ್ರಿ ಪ್ರೋಗ್ರೆಷನ್ದ ಜನರಲ್ ಫಾರ್ಮ. ಅದ ಅರ್ಥಮೆಟಿಕ್ ನೋಡೋದಾರ
plus d a plus 2d a plus 3d up to a plus n minus 1 into d ತಕ ಏನೈತಿ ಇದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಜನರಲ್ ಫಾರ್ಮ. ಇದು ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ದ ಜನರಲ್ ಫಾರ್ಮ ಆಗಿರ್ತದೆ. ಸೊ ಡೆರಿವೇಷನ್ ಆಫ್ ಸಮ್ ಆಫ್ ಜಿ ಪಿ. ಸೊ ಜಿ ಪಿಯ ಸಮ್ಮನ್ನು ಯಾವ ರೀತಿ ಕಂಡುಹಿಡಿಯೋದು ಅಂತ ಇಲ್ಲಿ ನೋಡೋಣ. ಸೊ ಇಲ್ಲಿ ನಮ್ಗೆ ಜನರಲ್ ಫಾರ್ಮ ಗೊತ್ತದ. ಸೊ ಇಲ್ಲಿ ಇವುಗಳನ್ನ ಕೂಡಿಸುವುದು. ಸೊ ಇವುಗಳ ಸಮ್ ಮಾಡಿದಾಗ ಎಸ್ ಎನ್ ಈಕ್ವಲ್ ಟು ಎ ಪ್ಲಸ್ ಎ ಆರ್ ಪ್ಲಸ್ ಎ ಆರ್ ಸ್ಕ್ವೇರ್ ಪ್ಲಸ್ ಅಪ್ ಟು ಎ ಆರ್ ರೆಸ್ ಟು ಎನ್ ಮೈನಸ್ 1 ಆಗಿರ್ತದೆ. ಇದು ಮುಂದೂ ಕೂಡ ಏನೈತಿ ಕಂಟಿನ್ಯೂ ಆಗ್ತದೆ. ಸೊ ಇಲ್ಲಿ ಎಸ್ ಎನ್ ಈಕ್ವಲ್ ಟು ಇಲ್ಲಿ ಆರ್ ಈಕ್ವಲ್ ಟು 1 ಅಂತ ತೊಂದಾಗ ಏನಾಗುತ್ತೆ ಎನ್ ಎ ಅನ್ನೋದು ನಮಗೆ ಇಲ್ಲಿ ಆನ್ಸರ ಸಿಗುತ್ತೆ. ಸೊ ಆರ್ ಈಕ್ವಲ್ ಟು ನಾಟ್ 1 ಇದ್ದಾಗ ಏನಾಗ್ತದೆ ಅನ್ನೋದು ಇಲ್ಲಿ ನೋಡ್ಬೋದು. ಸೊ ಇದನ್ನ ಎಲ್ಲ ಬಿಡಿಸಿದಾಗ ಈ ರೀತಿ ಬರ್ತದೆ. ಸೊ ಇದನ್ನು ನೀವು ನೋಡ್ಕೋಬೋದು. ಸೊ ಇದೇನು ಇಂಪಾರ್ಟೆಂಟ್ ಆಗೋದಿಲ್ಲ. ಸೊ ನಿಮ್ಗೆ ಜಸ್ಟ್ ಫಾರ್ಮುಲಾ ಅಟ್ಟ ಗೊತ್ತಿದ್ರೆ ಸಾಕು. ಸೊ ಇಲ್ಲಿ ಮಲ್ಟಿಪ್ಲೈಯಿಂಗ್ ವಿತ್ ಆರ್ ಗಿವ್ಸ್ ಅಂದರು. ಸೊ ಆರಿಂದ ಮಲ್ಟಿಪ್ಲೈ ಮಾಡಿದಾಗ ಎರಡು ಸೈಡ ಇದು ಬರ್ತದೆ. ನೆಕ್ಸ್ಟ್ ಈ ಒಂದನೇ ಈಕ್ವೇಷನ್ದಲ್ಲಿ ಸೊ ಈ ಈಕ್ವೇಷನ್ದಲ್ಲಿ ಈಗ ಬಂದಿರೋ ಈ ಈಕ್ವೇಷನ್ನ ಸಬ್ಸ್ಟ್ರಾಕ್ಟ್ ಅಂದ್ರೆ ಮೈನಸ್ ಮಾಡಿದಾಗ ನಮಗೇನೈತಿ ಇಲ್ಲಿ ಎಸ್ ಅನ್ನು ಸಿಗ್ತದೆ. ಸೊ ಇಲ್ಲಿ ಸಮ್ ಆಫ್ ಎನ್ ಟರ್ಮ್ಸ್ ಫಾರ್ಮುಲಾ ಇದಾಗಿರ್ತದೆ. ಸೊ ಇದೇನೈತಿ ಆರ್ ಇಸ್ ನಾಟ್ ಈಕ್ವಲ್ ಟು 1 ಇದ್ದಾಗ ಸೊ ಆರ್ ಇಸ್ ಈಕ್ವಲ್ ಆರ್ ಲೆಸ್ ದೆನ್ 1 ಇದ್ದಾಗ ಏನೈತಿ ಈ ಫಾರ್ಮುಲಾ ಬರ್ತದೆ. ಸೊ ಇದು ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಎಕ್ಸಾಂಪಲ್ 1. ಇಪ್ಪ ಎನ್ ಟರ್ಮ್ ಆಫ್ ಜಿ ಪಿ 3, 6, 12 ಡ್ಯಾಶ್ ಡ್ಯಾಶ್ ಅಪ್ ಟು 192 ದೆನ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎನ್. ಸೊ ಇಲ್ಲಿ ನಮ್ಗೆ ಕೊನೆಯ ಟರ್ಮ್ ಕೊಟ್ಟಾರು 192. ಸೊ ಸೀಕ್ವೆನ್ಸ್ ಒಳಗೆ A1 ಅಂದ್ರೆ ಫಸ್ಟ್ನೇ ಟರ್ಮ 3 ಅದ. ಸೊ ನಮ್ಗೆ ಆರನ್ನು ಕಂಡು ಹಿಡ್ಕೋಬೋದು ನಾವು 6/3. ಸೊ ಸೆಕೆಂಡ್ ಟರ್ಮ್ ಡಿವೈಡೆಡ್ ಬೈ ಫಸ್ಟ್ ಟರ್ಮ್ ಮಾಡಿದಾಗ ನಮ್ಗೆ 6 ಬರ್ತದೆ. ಅದು ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್ ಮಾಡಿದಾಗ ನಮ್ಗೆ ಡಿ ಬರ್ತದೆ. ಡಿ ಅನ್ನೋದು ಕಾಮನ್ ಡಿಫ್ರೆನ್ಸ್ ಆಗುತ್ತೆ. ಆರ್ ಅನ್ನೋದು ಕಾಮನ್ ರೇಷಿಯೋ ಆಗುತ್ತೆ. ಸೊ ಇಲ್ಲಿ 6/3 ಆದಾಗ ಆರ್ ಈಕ್ವಲ್ ಟು 2 ಸಿಗ್ತದೆ. ಎ ಅಂದರೆ ಗೊತ್ತೈತಿ ಫಸ್ಟ್ ಟರ್ಮ 3. ನೆಕ್ಸ್ಟ್ ಎ ಎನ್ ಅಥವಾ ಇಲ್ಲಿ ಎ ಎನ್ ಅಂದರೆ 192 ಅದ. ಸೊ ನಮ್ಗೆ ಫಾರ್ಮುಲಾ ಇಲ್ಲಿ ನೋಡ್ಕೋಬೋದು. ಎ ಎನ್ ಈಕ್ವಲ್ ಟು ಎ ಆರ್ ರೆಸ್ ಟು ಎನ್ ಮೈನಸ್ 1 ಇಂಟು -1 ಆಗಿರ್ತದೆ. ಇಲ್ಲಿ 192 ಎ ಎನ್ ಈಕ್ವಲ್ ಟು 192 ಹಾಕ್ಯಾರು. ನೆಕ್ಸ್ಟ್ ಎ ಅಂದರೆ 3, ಆರ್ ಅಂದರೆ 2, ಎನ್ -1 ಆಗಿರ್ತದೆ. ಸೊ ಈ 3ಯನ್ನು ಈ ಕಡೆ ಕಳಿಸಿದಾಗ ಭಾಗಾಕಾರ ಆಗುತ್ತೆ. ಸೊ ಇಲ್ಲಿ ನಮ್ಗೆ 64 ಸಿಗ್ತದೆ. ಸೊ ಈ 64ಅನ್ನು ನಾವು 2/6 ಅಂತ ಬರ್ಕೋಬೋದು. ಯಾಕಂದ್ರೆ 2/6 ಮಾಡಿದಾಗ ನಮಗೆ 64 ಆನ್ಸರ ಸಿಗ್ತದೆ. ಸೊ 2n-1 ಈಕ್ವಲ್ ಟು 2/6. ಸೊ ಇಲ್ಲಿ ಕೊಟ್ಟಿರುವ ಸಂಖ್ಯೆಗಳು ಈಕ್ವಲ್ ಆಗಿರ್ತದೆ ಅಂದ್ರೆ ಅವುಗಳ ಘಾತಾಂಕಗಳು ಕೂಡ ಏನಾಗಿರ್ತದೆ ಇಲ್ಲಿ ಈಕ್ವಲ್ ಆಗಿ ಬಂದಿರ್ತದೆ. ಇಲ್ಲಿ ನಮಗೆ ಎನ್ ಅನ್ನೋ ಸಂಖ್ಯೆಯನ್ನು ಕಂಡುಹಿಡಬೇಕಾಗಿದೆ. ಸೊ ಅವಾಗ n-1 ಈಕ್ವಲ್ ಟು 6 ಆಗುತ್ತೆ. ಸೊ ಈ -1 ಈ ಕಡೆ ಕಳಿಸಿದಾಗ +1 ಆಗುತ್ತೆ. ಸೊ n ಈಕ್ವಲ್ ಟು 7 ಆಗುತ್ತೆ. ಸೊ ಈ 192 ಅನ್ನೋದು ಸಂಖ್ಯೆ ಏನೈತಿದೆ 7ನೇ ಟರ್ಮ ಆಗಿರ್ತದೆ. ಎಲ್ಲಿ ಜಿ ಪಿಯಲ್ಲಿ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ದಲ್ಲಿ. ನೆಕ್ಸ್ಟ್ ಸೊ 5th term and 3rd term GP 256 and
16 ರೆಸ್ಪೆಕ್ಟಿವ್ಲಿ. ಫೈಂಡ್ ದ 8 ಟರ್ಮ್. ಸೊ 5ನೇ ಟರ್ಮ ಮತ್ತು 3ನೇ ಟರ್ಮನ್ನು ಕೊಟ್ಟಿದ್ದಾರೆ. 8ನೇ ಟರ್ಮನ್ನು ಕಂಡುಹಿಡಬೇಕು. ಸೊ ಇಲ್ಲಿ 5ನೇ ಟರ್ಮ್ ಅಂದ್ರೆ 5ನೇ ಟರ್ಮ ಯಾವ ರೀತಿ ಬರ್ಬೋದು, ಎ ಇಂಟು r⁴ ಅಂತ ಬರಿಬೋದು. ಅದೆಷ್ಟದ 256 ಅದ. ನೆಕ್ಸ್ಟ್ ನಮ್ಗೆ 3ನೇ ಟರ್ಮ್. ಸೊ 3ನೇ ಟರ್ಮ ಎ ಇಂಟು r⁴ ಆಗುತ್ತೆ. ಸೊ ಒಂದು ಸಂಖ್ಯೆ ಕಡಿಮೆ. ಇಲ್ಲಿ 3ನೇದು ಕೇಳಿದೆ ಅಂದರೆ ಇಲ್ಲಿ r⁴ ತೆಗೆದು, 5ನೇದು ಕೇಳಿದೆ ಅಂದ್ರೆ r⁴ ತೆಗೆದು, 7ನೇದು ಕೇಳಿದೆ ಅಂದ್ರೆ r⁶ ತೆಗೆದು, ಈ ರೀತಿ ಒಂದು ಸಂಖ್ಯೆನ ಕಡಿಮೆ ನಾವು ಇಲ್ಲಿ ತೊಗೋಬೇಕಾಗ್ತದೆ. ಸೊ ಇಲ್ಲಿ ಎ ಇಂಟು r² ಎಷ್ಟಾಗುತ್ತೆ, 16 ಆಗುತ್ತೆ. ಸೊ ಇವುಗಳನ್ನ ಇಲ್ಲಿ ಭಾಗಾಕಾರ ಮಾಡಿದಾಗ, ಸೊ ಇಲ್ಲಿ 16 ಒಂದಲೇ 16 ಆಗುತ್ತೆ. ಸೊ ಇಲ್ಲಿ ಎ ಗೆಟ್ ಕ್ಯಾನ್ಸಲ್ಲ. ಇಲ್ಲಿ r², ಇಲ್ಲಿ r² ಹೋಗಿ ಇಲ್ಲಿ ಎಷ್ಟು r⁴ ಅದ. ಸೊ ಇಲ್ಲಿ r² ಇನ್ನು r² ಉಳಿತದೆ. ಸೊ ಇಲ್ಲಿ r² 16 ಅಂತ ಸಿಗುತ್ತೆ. ಸೊ ನಮಗೆ r⁴ ಎಷ್ಟಾಗುತ್ತೆ, r 16. ಇದು ಯಾವ ಥರ ವರ್ಗ ಆಗಿರ್ತದೆ ಅಂದ್ರೆ 4ರ ವರ್ಗ. ಸೊ r ನಮಗೆ 4 ಅಂತ ಸಿಗ್ತದೆ. ನೆಕ್ಸ್ಟ್ ಇಲ್ಲಿ r 4 ಅಂತ ಸಿಕ್ತು. ಸೊ ನಾವಿಲ್ಲಿ ಏನು ಕಂಡುಹಿಡಬೇಕಾಗಿತ್ತು, 8ನೇ ಟರ್ಮನ್ನು ಕಂಡುಹಿಡಬೇಕು. ಸೊ ಇಲ್ಲಿ 8ನೇ ಟರ್ಮ r⁷ ಆಗಿರ್ತದೆ. ಸೊ ಇಲ್ಲಿ ಎ ಅನ್ನೋದು 1, ನೆಕ್ಸ್ಟ್ r ಅನ್ನೋದು 4 ಆಗಿರ್ತದೆ. 4⁷ ಈಕ್ವಲ್ ಇಲ್ಲಿ ನಾವು ಕಂಡುಹಿಡಬೇಕಾಗ್ತದೆ. ಸೊ 4ನ್ನು 7 ಬಾರಿ ಗುಣಿಸಿದಾಗ ನಮಗೆ 16,384 ಇಲ್ಲಿ ಆನ್ಸರ ಸಿಗ್ತದೆ. ಸೊ ನೀವು ಇಲ್ಲಿ ಕೇಳ್ಬೋದು ಎ = 1 ಹೆಂಗೆ ಬರ್ತಂತ. ಸೊ ಇಲ್ಲಿ ಎ r² ಅಂದ್ರೆ ಇದು 3ನೇ ಟರ್ಮ್ ಆಗಿರ್ತದೆ. ಸೊ ಇಲ್ಲಿ ಎ ಅಂದ್ರೆ ಏನಂತ ಬರ್ರಿ. ಸೊ ಇಲ್ಲಿ r² ಅಂದ್ರೆ r ಅಂದ್ರೆ 4 ಅಂತ ಸಿಕ್ಕಿದೆ. 4² ಎಷ್ಟಾಗುತ್ತೆ, 16 ಆಗುತ್ತೆ. ಸೊ ಇಲ್ಲಿ ಎ r² ಇಲ್ಲಿ ನಮಗೆ 16 ಅಂತ ಸಿಕ್ಕುತ್ತೆ. ಸೊ ಇಲ್ಲಿ 3ನೇ ಟರ್ಮ್ ಎಷ್ಟದ, 16 ಅದ. ಸೊ ಇಲ್ಲಿ ಎ = ಇದು ಎಷ್ಟಾಗುತ್ತೆ, 16 ಆಗುತ್ತೆ. ಸೊ ಇಲ್ಲಿ 16 ಗೆಟ್ ಕ್ಯಾನ್ಸಲ್ ಆಗಿ ಎ = 1 ಅಂತ ನಮಗಿಲ್ಲಿ ಸಿಗ್ತದೆ. ಇಲ್ಲಿ ಕೊಟ್ಟಿದ್ದಾರವರ 3ನೇ ಟರ್ಮ 16 ಆಗಿರ್ತದೆ ಅಂತ. ಸೊ 3ನೇ ಟರ್ಮ 16 ಆಗಿರ್ತದೆ ಅಂದ್ರೆ 16, 3ನೇ ಟರ್ಮ್ 16 = ಎ r². ಸೊ ಎ r² ಇದೆ 3ನೇ ಟರ್ಮದ ಜನರಲ್ ಫಾರ್ಮ್ ಆಗಿರ್ತದೆ. ಸೊ ಎ ಬೆಲೆ ನಮ್ಗೆ ಗೊತ್ತಿಲ್ಲ, ಎ ಯಾಸ್ ಇಟ್ ಇಸ್ ಇಳಿಯೋದು. ಸೊ ಎ r² ಅಂದರೆ ಎಷ್ಟಾಗುತ್ತೆ, 16 ಆಗುತ್ತೆ. ಸೊ 16ನ್ನು ಈ ಕಡೆ ಕಳಿಸಿದಾಗ 16/16 ಆಗಿ 1 ಉಳಿತದೆ. ಸೊ ಇಲ್ಲಿ ಎ = 1 ಅಂತ ಆಗುತ್ತೆ. ನೆಕ್ಸ್ಟ್ 3ನೇ ಎಕ್ಸಾಂಪಲ. ಫೈಂಡ್ ದ ಸಮ್ ಆಫ್ ಫಸ್ಟ್ 6 ಟರ್ಮ್ ಆಫ್ ದ GP 4, 12, 36 ಕೊಟ್ಟರು. ಸೊ ಫಸ್ಟ್ ಟರ್ಮ 4 ಅಂತ ಆಗುತ್ತೆ, ಎ = 4. ನೆಕ್ಸ್ಟ್ r ಏನಾಗುತ್ತೆ, 12/4 ಆಗುತ್ತೆ. ಸೊ r = 3 ಸಿಗ್ತದೆ. ನೆಕ್ಸ್ಟ್ ನಂಬರ್ ಆಫ್ ಟರ್ಮ್ಸ್ ಎಷ್ಟದಾವು, 6 ಅದಾವು. 6ನೇ ಟರ್ಮ್ಗಳ 6 ಟರ್ಮ್ಗಳ ಸಮ್ಮನ್ನು ನಾವಿಲ್ಲಿ ಕಂಡುಹಿಡಬೇಕು. ಸೊ SN = ಎ ಅಂದರೆ ಎಷ್ಟದ, 4 ಅದ. ನೆಕ್ಸ್ಟ್ r ಅಂದ್ರೆ 3 ಇದೆ, ಘಾತ 6 ಆಗಿರ್ತದೆ. ನೆಕ್ಸ್ಟ್ -1 ಡಿವೈಡೆಡ್ ಬೈ 3 - 1, r - 1 ಅಂದರೆ 3 - 1. ಸೊ ಇಲ್ಲಿ 4 × 3⁶ ಅಂದಾಗ 729 ಆಗುತ್ತೆ. -1 ಡಿವೈಡೆಡ್ ಬೈ 2 ಆಗಿರ್ತದೆ. ಸೊ 2 1 ಇಲ್ಲಿ 2 2 ಇಲ್ಲಿ 728 ಆಗುತ್ತೆ ಇಂಟು 2. ಸೊ 728 × 2 ಅಂದಾಗ 1456 ನಮಗೆ ಇಲ್ಲಿ
ಆನ್ಸರ್ ಸಿಗ್ತದೆ. ಸೊ 6 ಸಂಖ್ಯೆಗಳ ಮೊತ್ತ ಎಷ್ಟಾಗಿರ್ತದೆ ಅಂದ್ರೆ 1456 ಆಗಿರ್ತದೆ. ಸೊ ನೆಕ್ಸ್ಟ್ ಹಾರ್ಮೋನಿಕ್ ಪ್ರೋಗ್ರೆಷನ್ ಫಾರ್ಮುಲಾ. ಸೊ ರೆಸಿಪ್ರೋಕಲ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಸ್ ಕಾಲ್ಡ್ ಹಾರ್ಮೋನಿಕ್ ಪ್ರೋಗ್ರೆಷನ್ ಅಂತಲೂ ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ದ nth term of harmonic progression HP is 1 by a plus into n minus 1 bracket d. ಸೊ ಇಲ್ಲಿ a ಅನ್ನೋದು ಫಸ್ಟ್ ಟರ್ಮ್ ಆಫ್ ಎ ಪಿ ಆಗಿರ್ತದೆ, ಡಿ ಅನ್ನೋದು ಕಾಮನ್ ಡಿಫ್ರೆನ್ಸ್ ಆಗಿರ್ತದೆ, ಎನ್ ಅನ್ನೋದು ನಂಬರ್ ಆಫ್ ಟರ್ಮ್ಸ್ ಇನ್ ಎ ಪಿ ಅಂದ್ರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಆಗಿರ್ತದೆ. ಸೊ ಇಲ್ಲಿ ಎನ್ ಟರ್ಮ್ ಆಫ್ ಎಚ್ ಪಿ ಇಸ್ 1 by n ಟರ್ಮ್ ಆಫ್ ಕರೆಸ್ಪಾಂಡಿಂಗ್ ಎ ಪಿ ಅಂತಲೂ ಆಗ್ತದೆ. ಸೊ ಇಲ್ಲಿ ಹಾರ್ಮೋನಿಕ್ ಪ್ರೋಗ್ರೆಷನ್ನ ಸಮ್ ಯಾವ ರೀತಿ ಅದ ನೋಡ್ರಿ. ಸೊ ಇದು ಫಾರ್ಮುಲಾ 1 by d ಇದು ಲ್ಯಾನ್ ಅಂತ ಆಗುತ್ತೆ, ಎಲ್ ಎನ್ ಅಂದ್ರೆ. ಸೊ ಇಲ್ಲಿ 2a plus 2n minus 1 into d divided by 2a minus d ಅಂತ ಇಲ್ಲಿ ಆಗುತ್ತೆ. ಸೊ ಇಲ್ಲಿ ಎ ಅಂದರೆ ಫಸ್ಟ್ ಟರ್ಮ, ಡಿ ಅಂದರೆ ಕಾಮನ್ ಡಿಫ್ರೆನ್ಸ, ಇಲ್ಲಿ ಎಲ್ ಎನ್ ಅಂತ ಕೊಟ್ಟಿರ್ತಾರೋ ಇದು ಲೊಗ್ಯಾರಿದಮ್ ಆಗಿರ್ತದೆ. ನೆಕ್ಸ್ಟ್ ರಿಲೇಷನ್ ಬಿಟ್ವೀನ್ ಎ ಪಿ ಜಿ ಪಿ ಆ್ಯಂಡ್ ಎಚ್ ಪಿ. ಸೊ ನಿಮ್ಗೆ ಗೊತ್ತಿರಬೇಕು ಇಲ್ಲಿ ಜಿ ಎಮ್ ಸ್ಕ್ವೇರ್ ಈಕ್ವಲ್ ಟು ಎ ಎಮ್ ಇಂಟು ಎಚ್ ಎಮ್. ಸೊ ಇಲ್ಲಿ ಜಿ ಎಮ್ ಅಂದ್ರೆ ಜಿಯೋಮೆಟ್ರಿಕ್ ಮೀನ ಈಕ್ವಲ್ ಟು ಅರ್ಥಮೆಟಿಕ್ ಮೀನ್ ಇಂಟು ಹಾರ್ಮೋನಿಕ್ ಮೀನ್ ಆಗಿರ್ತದೆ. ನೆಕ್ಸ್ಟ್ ಇಲ್ಲಿ ಕಂಪ್ಯೂಟ್ ದ 16th term of ಎಚ್ ಪಿ if 6th and 11th term of ಎಚ್ ಪಿ ಆರ್ 10 and 18 ರೆಸ್ಪೆಕ್ಟಿವ್ಲಿ. ಸೊ 6ನೇ ಟರ್ಮ ಮತ್ತು 11ನೇ ಟರ್ಮ ಇಲ್ಲಿ 10, 18 ಆಗಿರ್ತದೆ. ಸೊ ಇಲ್ಲಿ ನಾವು 16ನೇ ಟರ್ಮನ್ನು ಕಂಡುಹಿಡಬೇಕು. ಸೊ ಎ ಪಿ ಒಳಗೆ ಎ ಪ್ಲಸ್ 5d ಅಂದ್ರೆ ಇದು 6ನೇ ಟರ್ಮ್ ಆಗಿರ್ತದೆ, ಎ ಪ್ಲಸ್ 10d ಅಂದರೆ ಇದು 11ನೇ ಟರ್ಮ್ ಆಗಿರ್ತದೆ. ಸೊ 1 by 10 ಕೊಟ್ಟರು. ಸೊ ಇಲ್ಲಿ ಬೈ ಸಾಲ್ವಿಂಗ್ ದೀಸ್ ಟು ಇಕ್ವೇಷನ್ ವಿ ಗೆಟ್ ಎ equal to 13 by 90 ಆ್ಯಂಡ್ ಡಿ ಈಕ್ವಲ್ ಟು ಮೈನಸ್ 2 by 225 ಆಗುತ್ತೆ. ಸೊ ಇಲ್ಲಿ 16ನೇ ಟರ್ಮನ್ನು ಸೊ ಎ ಪ್ಲಸ್ 15d ಅಂತ ಬರ್ಕೋಬೋದು. ಸೊ ಇಲ್ಲಿ 13 by 90 ಮೈನಸ್ 2 by 15 ಆಗುತ್ತೆ, ಈಕ್ವಲ್ ಟು 1 by 90 ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಎಚ್ ಪಿ ಈಕ್ವಲ್ ಟು 1 by 16 ಟರ್ಮ್ ಅಂದರೆ ಇದರ ರೆಸಿಪ್ರೋಕಲ್ ಆಗಿರ್ತದೆ, 1 by 190 ಆಗಿರ್ತದೆ. ಸೊ ಈ 90 ಏನಾಗುತ್ತೆ ಮೇಲಕ್ಕೆ ಹೋಗುತ್ತೆ. ಸೊ ಎಚ್ ಪಿ ಈಕ್ವಲ್ ಟು 90 ಅಂತ ನಮ್ಗೆ ಆನ್ಸರ ಸಿಗುತ್ತೆ. ಸೊ ಇಲ್ಲಿ ಫಾರ್ಮುಲಾಗಳು ಅದಾವೆ, ನೀವು ನೋಡ್ಕೋಬೋದು ಇವನ್ನ. ಸೊ ಈ ಪಿ ಡಿ ಎಫ್ ಕೂಡ ಏನೈತಿ ಟೆಲಿಗ್ರಾಮ್ ಚಾನಲ್ದಾಗ ಶೇರ್ ಮಾಡಿರ್ತೀನಿ, ನೋಡ್ಕೊರಿ. ನೆಕ್ಸ್ಟ್ ಅರ್ಥಮೆಟಿಕ್ ಮೀನ, ಜಿಯೋಮೆಟ್ರಿಕ್ ಮೀನ. ಸೊ ಇಲ್ಲಿ ಅರ್ಥಮೆಟಿಕ್ ಮೀನ ಫಾರ್ 2 numbers ಎ ಆ್ಯಂಡ್ ಬಿ ಅರ್ಥಮೆಟಿಕ್ ಮೀನ್ ಎ ಎಮ್ ಈಕ್ವಲ್ ಟು ಎ ಪ್ಲಸ್ ಬಿ ಡಿವೈಡೆಡ್ ಬೈ 2 ಆಗಿರ್ತದೆ. ಸೊ ಅದೇ ರೀತಿ ಜಿಯೋಮೆಟ್ರಿಕ್ ಮೀನ ರೂಟ್ ಆಫ್ ಎ ಬಿ ಆಗಿರ್ತದೆ. ನೆಕ್ಸ್ಟ್ ರಿಲೇಷನ್ಶಿಪ್ ಬಿಟ್ವೀನ್ ಎ ಎಮ್ ಆ್ಯಂಡ್ ಜೆ ಎಮ್. ಸೊ ಇದು ಎ ಎಮ್ ಅನ್ನೋದು, ಸೊ ಎ ಎಮ್ ಅನ್ನೋದು ಇದು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಜಿ ಎಮ್ ಆಗಿರ್ತದೆ. ನೆಕ್ಸ್ಟ್ ಮಲ್ಟಿಪಲ್ ಮೀನ್ಸ್ ಬಿಟ್ವೀನ್ 2 numbers. ಸೊ ಇಲ್ಲಿ nth ಅರ್ಥಮೆಟಿಕ್ ಮೀನ್ಸ್ ಇದ್ದು ಅಂದರೆ ಅವಾಗ ಯಾವ ರೀತಿ ಬರ್ತದೆ ಅಂತ ಇಲ್ಲಿ ನೋಡ್ಬೋದು. ಫಾರ್ಮುಲಾ ಎ ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಇಂಟು ಬಿ ಮೈನಸ್ ಎ. ಸೊ ಇಲ್ಲಿ ಬಿ ಮೈನಸ್ ಎ ಅಂದ್ರೆ ಈ 2 ನಂಬರ್ಗಳಾಗಿರ್ತಾವೆ, ಎ ಮತ್ತು
ಬಿ ಎರಡು ಬೇರೆ ಬೇರೆ ನಂಬರ ಆಗಿರ್ತವೆ. ಸೊ ಡಿವೈಡೆಡ್ ಬೈ n ಪ್ಲಸ್ 1. ಸೊ ಇಲ್ಲಿ n ಅನ್ನೋದು ಟೋಟಲ್ ನಂಬರ್ಸ್ ಎಷ್ಟು ಅದಾವ ಅನ್ನೋದು ಆಗಿರ್ತದೆ. ನೆಕ್ಸ್ಟ್ nth ಜಿಯೋಮೆಟ್ರಿಕ್ ಮೀನ ಇಲ್ಲಿ ಏನಾಗಿರ್ತದೆ, ಜಿ ಎನ್ ಈಕ್ವಲ್ ಟು ಎ ಇಂಟು ಬಿ ಬೈ ಎ ರೆಸ್ ಟು ಎನ್ ಬೈ ಎನ್ ಪ್ಲಸ್ 1 ಆಗಿರ್ತದೆ. ಆ ಥರ ಘಾತ. ಸೊ ಇಲ್ಲಿ ಸಮ್ ಆಫ್ ಸ್ಪೆಷಲ್ ಸಿರೀಸ್ಗಳನ್ನ ನೋಡ್ಕೋಬೋದು. ಈ ರೀತಿ ಒಳಗೆ ಸಿರೀಸ್ ಇದ್ದು ಅಂದರೆ ಡೈರೆಕ್ಟ್ ಈ ಫಾರ್ಮುಲಾ ಬಳಸಿ ನೀವು ಉತ್ತರವನ್ನು ಕಂಡುಹಿಡಿಬಹುದು. ನೆಕ್ಸ್ಟ್ ರಿಲೇಷನ್ಶಿಪ್ ಬಿಟ್ವೀನ್ ಎ ಎಮ್ ಆ್ಯಂಡ್ ಜಿ ಎಮ್. ಸೊ ಆಗಲೇ ಹೇಳಿದಾಗ ಏನೈತಿ, ಎ ಎಮ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಜಿ ಎಮ್ ಆಗಿರ್ತದೆ. ಸೊ ಇಲ್ಲಿ ಎ ಎಮ್ದ ಫಾರ್ಮುಲಾ ಎ ಪ್ಲಸ್ ಬಿ ಡಿವೈಡೆಡ್ ಬೈ 2, ಜಿ ಎಮ್ದ ರೂಟ್ ಆಫ್ ಎ ಬಿ ಆಗಿರ್ತದೆ. ಸೊ ಎ ಎಮ್ ಏನಾಗಿರ್ತದೆ 5 ಪ್ಲಸ್ ಇಲ್ಲಿ ಎ ಈಕ್ವಲ್ ಟು 5 ತೊಂದರೆ, ಬಿ ಈಕ್ವಲ್ ಟು 5 ತೊಂದರೆ, ಅವಾಗ 5 ಪ್ಲಸ್ 5 ಡಿವೈಡೆಡ್ ಬೈ 2 ಅಂದಾಗ 5 ಹೊತ್ತಾಗುತ್ತೆ. ಬಟ್ ಈ ಥರದ್ದು ಏನಾಗುತ್ತೆ, ಸೊ ಇಲ್ಲಿ ಈ ಜಿ ಎಮ್ ಒಳಗೂ ಕೂಡ ಏನೈತಿ 5 ಇಂಟು 5 ಏನಾಗುತ್ತೆ 25 ಆಗುತ್ತೆ. ರೂಟ್ ಆಫ್ 25 ಅಂದರೆ 5. ಸೊ ಎ ಎಮ್ ಮತ್ತು ಜಿ ಎಮ್ ಎರಡೂ ಕೂಡ ಏನೈತಿ ಈಕ್ವಲ್ ಆಗಿದ್ದಾವೆ. ಸೊ ಇಲ್ಲಿ ಕೊಟ್ಟಿದ್ದಾರು ಈಕ್ವಲ್ ಆಗಿರ್ಬೋದು ಅಥವಾ ಎ ಎಮ್ ಜಾಸ್ತಿ ಆಗಿರ್ಬೋದು. ಸೊ ಇಲ್ಲಿಗೆ ಈ ಕ್ಲಾಸ್ ಕಂಪ್ಲೀಟ್ ಆಗುತ್ತೆ. ಮುಂದಿನ ಕ್ಲಾಸ್ ಒಳಗೆ ಪ್ರಾಬ್ಲಮ್ಸ ಇದೇ ಚಾಪ್ಟರ್ ಮ್ಯಾಗ ಇರ್ತಾವೆ. ಸೊ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋಗಳ ಬಗ್ಗೆ ಹೇಳಿ, ಹಾಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.